ವೀಕ್ಷಕ ಬಂಧುಗಳೇ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ವೀಕ್ಷಕ ಬಂಧುಗಳೇ, ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿಗೆ ಬಂದಿದ್ದೀವಿ. ಹೊಸದಾಗಿ ತಾಲೂಕು ಆಗಿರೋ ಅಂಥದ್ದು. ಇಲ್ಲಿಯ ಜನ ಏನು ಅಪೇಕ್ಷೆ ಪಡ್ತಾರ ಅಂತ ನೋಡೋಣ, ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಜನರನ್ನು ಮಾತಾಡ್ಸೋಣ. ಪ್ರಜಾಪ್ರಭುತ್ವ ಇದು, ಪ್ರಜೆಗಳು ಏನು ಹೇಳ್ತಾರೆ ಅದನ್ನು ಕೇಳೋಣ. ನಮಸ್ಕಾರ ಮೇಡಮ್. ಲೋಕಸಭಾ ಚುನಾವಣೆ ಬಂದಿದೆ. ನಾವು ಈ ಸಲ DR ಪಾಟೀಲ್ಗೆ ಸಪೋರ್ಟ್ ಮಾಡೋಕಂತ ಮಾಡಿದ್ವಿ ಮೇಡಮ್. ಯಾಕಂದರೆ ಮೇಡಮ್, ಈ ಸಲ ನಾವು ನಮ್ಮಲ್ಲಿ 2 ಸಲ ಇವರು ಯಾರು ಶಿವಕುಮಾರ್ ಅವರು ಬಂದರೆ ಇಲ್ಲಿ ಏನೋ ಕೆಲಸ ಮಾಡಿಲ್ಲ, ಆಮೇಲೆ ಹೊಳ್ಳಿ ನೋಡಿಲ್ಲ ಲಕ್ಷ್ಮೇಶ್ವರವನ್ನು. ಆದ ಕಾರಣದಿಂದ ನಾವು ಈ ಸಲ DR ಪಾಟೀಲರನ್ನ ಸಪೋರ್ಟ್ ಮಾಡ್ಬೇಕಂತ ವಿಚಾರ ಮಾಡೀವ್ರಿ. ನಾವು ಶಿವರಾಜಗೌಡ ಪಾಟೀಲ್ ಅಂತಂದು ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಶಿವಕುಮಾರ್ ಉದಾಸಿ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಉದಾಸಿ ಅವರೇ ಯಾಕೆಂದರೆ 10 ವರ್ಷ ಆಡಳಿತ ಮಾಡಿದ್ದಾರೆ, ಏನೂ ಅನುದಾನಗಳು ಬಂದಿಲ್ಲ, ಸರಳವಾಗಿ ಯಾರು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಒಂದು ಧೋರಣೆ ಇದೆ. ಇದಕ್ಕೇನು ಹೇಳ್ತೀರ ಮೇಡಮ್? ಹಾಗೇನಿಲ್ಲ, ಕೆಲಸ ಅಲ್ಲೆಲ್ಲಿ ಆಗೈತಿ. ಕೆಲವೊಬ್ಬರು ಹೋಗಿ ಕೆಲಸ ತೊಗೊಂಡಿರಂಗಿಲ್ಲ, ಅವ್ರು ಅಂತಿರ್ತಾರೆ. ಅದನ್ನು ನಮ್ಮದೇನು ಹಾಗೇನು ಅಭಿಪ್ರಾಯ ಇಲ್ಲ. ನಮ್ಮಲ್ಲೆಲ್ಲ ಕೆಲಸ ಮಾಡ್ಯಾರ ನಮ್ಮ ಭಾಗಕ್ಕೆ. ನಮ್ಮ ನಾಗರಾಜ್ ಮಿಕ್ಕಿ ಅಂತ, ನಮ್ಮ ಮೋದಿಯವರ ಪ್ರಧಾನಮಂತ್ರಿ. ಇಲ್ಲಿ ಶಿವಕುಮಾರ್ ಉದಾಸಿ ಅವರೇ ಆರಿಸಿ ಬರ್ತಾರೆ, ಯಾವುದೇ ಡೌಟ್ ಇಲ್ಲ. BJPನ ವಿನ್ ಇಲ್ಲಿ. ವೋಟ್ ಫಾರ್ ಮೋದಿ. ನಮಸ್ಕಾರ ಸರ್. ಲೋಕಸಭಾ ಚುನಾವಣೆ ನಿಮ್ಮ ಅನಿಸಿಕೆ, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತೀವಿ? ನಾವು ಮೋದಿಯವ್ರಿಗೆ ಸಪೋರ್ಟ್ ಮಾಡೋದು. ನಮ್ಮ ಹೆಸರು ಸತೀಶ್ ಅಂತ. ಈ ಸಲ ಬರೋದು ಉದಾಸಿನೇ ಬರ್ತಾರೆ, BJPನ ಬರೋದು, PM ಆಗೋದು ಮೋದಿನ. ಯಜಮಾನ್ರ ನಮಸ್ಕಾರ. ನಮಸ್ಕಾರ ರೀ. ಹೆಸರು ಏನು ನಿಮ್ಮದು? ನಾಗಪ್ಪ ಅಂದಾನಪ್ಪ ಗೊಂಡವಾಳ. ಎಷ್ಟು ಏಜ್ ನಿಮಗೆ? ನಮ್ಗೆ 76. ಎಷ್ಟನೇ ಎಲೆಕ್ಷನ್ ಇದು ಮಾಡ್ತಾ ಇರೋದು ನೀವು? ನಾವು ಮಾಗಡಿ ಲೀಲಾವತಿ ಅಂಕಣ್ಣ ಅವಾಗಲಿಂದ ನಾವು ಎಲೆಕ್ಷನ್ ಮಾಡಿದ್ವಿ. ಎಲೆಕ್ಷನ್ ಮಾಡ್ತಾನೆ ಇದ್ದೀರಾ ಸತತವಾಗಿ. ನೀವು ನೋಡಿದಂಥದ್ದು ಫಸ್ಟ್ನೇ ಎಲೆಕ್ಷನ್ಗೆ ಈಗಿನ ಎಲೆಕ್ಷನ್ಗೆ ಏನು ವ್ಯತ್ಯಾಸಗಳು ಕಂಡು ಬರ್ತವೆ? ಈಗ ವ್ಯತ್ಯಾಸಗಳು ಅಂತಂದ್ರೆ ಈಗ ಇದು ನೋಡ್ರಿ, ಒಂದು ಬಲ, ಒಂದು ರೂಢಿ ಆಡಳಿತದಿಂದ ಇದು ಎಲ್ಲದು ಪ್ರತಿಯೊಂದು BJP ಅಂತ ಹೋಗ್ಬಿಟ್ಟೈತಿ. ನೀವು ಯಾರಿಗೆ ಮಾಡ್ತಿದ್ರಿ? ನಾವು BJP ರೀ. ನಾವು ಯಾವತ್ತಿಗೂ ಮಾಗಡಿ ಇಲ್ಲತ್ತೆ ಅಂಕಣ್ಣ ಬಿಟ್ಟಿಂದ ತಿರುಗಿ ನಾವು ಯಾವತ್ತು ಮೋದಿನ ರಾಮಕೃಷ್ಣ ಹೆಗಡೆ ಇದ್ದಾಗಲಿಂದ ಯಾವಾಗಲೂ ನಾವು BJP. ಈಗ ಇವತ್ತಿನ ಎಲೆಕ್ಷನ್ ನೀವು ನೋಡ್ತಾ ಇದ್ದೀರಾ? ನೋಡ್ತೀವಿ. ನೀವು ಫಸ್ಟ್ನೇ ಸರಿ ವೋಟ್ ಹಾಕಿದ್ರಲ್ಲ, ಹೌದು. ಅವತ್ತಿಗೆ ವ್ಯತ್ಯಾಸ ಐತಿ. ಹೆಂಗೆ ಹಂಗೆ ಈಗ ವೋಟ್ ಹಾಕಿಂದು ಗೊತ್ತಾಗತ್ತೆ. ಎದರಲ್ಲಿ ವ್ಯತ್ಯಾಸ? ಹಣ ಹಂಚಿಕೆ ಇರ್ಬೋದು, ಹೆಂಡ ಹಂಚಿಕೆ ಇರ್ಬೋದು. ಹಣನೂ ತೊಗೊಂತಾರ, ಎಲ್ಲನೂ ಮಾಡ್ತಾರೆ. ಮೊದಲು ವೋಟ್ ಹಾಕ್ಬೇಕು ಹಂಗೆ ಇತ್ತ? ಮೊದಲಿದ್ದಿಲ್ಲ ರೀ. ಮೊದಲು ₹1 ಖರ್ಚು ಮಾಡ್ತಿದ್ದಿಲ್ಲ. ಅಷ್ಟೇ ಏನೋ ಎಲ್ಲಾರ ಓಣ್ಯಾಗ ಮಾಡಿ ಕೊರಿಪ ಅಂತೇಳಿ ಒಂದು ರವಾ ಇದನ್ನು ಕೊಡಿಸಿದ್ರು ಅಂತ ತಿಂದು ಹೋಗಿ ಓಟ್ ಹಾಕಿಬಿಡೋದು. ಈಗ ರೊಕ್ಕದ ಮಳೆ ಹರಿಸ್ತಾರೆ. ಈಗ ಯಾವಾಗಲೂ ಎಲೆಕ್ಷನ್ ಬೇರೆ, ಈಗಲೂ ಎಲೆಕ್ಷನ್ ಬೇರೆ. ನಾವು ರಾಮಕೃಷ್ಣ ಹೆಗಡೆ ಇದ್ದ ಇನ್ನೂ ನಾವು ಖರ್ಚು ಮಾಡೀವಿ ಸಾಕಷ್ಟು. ಅಂದ್ರೆ ಅದೊಂದು ಎಲೆಕ್ಷನ್. ಇರಲಿಲ್ಲಂದ್ರೆ ಏನು ಎಲೆಕ್ಷನ್ ರೀ. ಇವಾಗ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತಿದ್ರಿ? ನಾವು BJP ಅನ್ಬಿಡ್ರಿ. ಅದನ್ನು ಬಿಟ್ಟು ಯಾರಿಗೂ ನಾವು ಮಾಡೋದು. ಮೋದಿ ಅಜ್ಜನ ಆಡಳಿತ ನಿಮಗೆ ಹೌದು ಹಿಡಿಸೈತಿ. ಈ 10 ವರ್ಷದಿಂದ, ನನ್ನ ಹೆಸರು ನೀಲಪ್ಪ ಶರ್ಸೂರಿ ಅಂತೇಳಿ, ಈ 10 ವರ್ಷದಿಂದ ಈ ಹಾವೇರಿ ಮತಕ್ಷೇತ್ರಕ್ಕೆ ಉದಾಸಿ ಅವರು ಏನೇನು ಒಂದು ಕೊಡುಗೆ ಇಲ್ಲ, ಒಂದು ಶೂನ್ಯ ಅಂಥ ಮನುಷ್ಯನ 2 ಬೇರೆ ಜನ ನೋಡಿದಾರೆ ರೀ. ಇನ್ನು ಮುಂದೆ ಒಳ್ಳೆಯದು ಮಾಡೋ ವ್ಯಕ್ತಿ ಹುಡುಕ್ಬೇಕಂತೇಳಿ ನಾವು DR ಪಾಟೀಲ್ರಿಗೆ ಅವ್ರಿಗೆ ಓಟ್ ಹಾಕ್ಬೇಕಂತ ನಿಂತಿದ್ದೀವಿ. ಜನ ಏನೋ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ. ಯಾವುದೋ ಒಂದನ್ನು ಸ್ಟ್ರೈಕ್ ಆಗಲಿ, ಏನೋ ಆಗಲಿ, ಇಂಥದ್ದು ಏನೋ ಒಂದು ಹಿಂದೊಂದು ಯಾರು ಅವಾಗ ಹೋಗಿ ನಮ್ಮ ಮೋದಿ ಸಾಹೇಬ್ರಂತೂ ಹೋಗಿ ಸ್ಟ್ರೈಕ್ ಮಾಡಿಲ್ಲ. ಅಲ್ಲಿ ನಮ್ಮ ದೇಶದ ಸೈನಿಕರು ಸ್ಟ್ರೈಕ್ ಮಾಡ್ಯಾರ. ಹಿಂದೆ 16 ಬೇರೆ ಆಗ್ಯಾವ ಸ್ಟ್ರೈಕು. 16 ಬೇರೆ ಆದರೂ ಕೂಡ ಅದನ್ನು ಕಾಂಗ್ರೆಸ್ನವರು ಪ್ರಚಾರಕ್ಕೆ ತೊಗೊಂಡಿಲ್ಲ. ಈಗ ಇವರು ಪ್ರಚಾರ ತೊಗೊಂಡು ಅದನ್ನು ಸ್ಟ್ರೈಕ್ ಆಗಿದ್ದನ್ನ ಒಂದು ಪ್ರಚಾರ ತೊಗೊಂಡು ನಾನಾ ಮಾಡೇನಿ ಅಂತ ಹೇಳ್ಕೊತ ಹೊಂಟಾರ. ಅದು ಸರಿ ಅಲ್ಲ. ಅದು ನಮ್ಮ ದೇಶದ ಆಸ್ತಿ ಯಾರು ಅಂತ ನಿಜವಾಗ್ಲೂ ಹೇಳಿದ್ರೆ ಅದು ಸೈನಿಕರು. ನಮ್ಮ ಸೈನಿಕರು ಅವರು ನಮ್ಮ ಆಸ್ತಿ. ಏನು ನಾವು ರಾಜಕಾರಣಿಗಳಲ್ಲ. ಅದನ್ನು ಹೇಳ್ಕೊಂಡು ಇದನ್ನು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದು ಸರಿ ಅಲ್ಲ. ಏನು ಇದೇ ರೀತಿ ಮಾಡ್ಕೊತ ಹೇಳಿ ರಾಮ ಮಂದಿರ ಕಟ್ತೀನಿ ಅಂತೇಳಿ ಅದನ್ನು ಮುಚ್ಚಾಕಿ ಹೊಳ್ಳಿ ಈಗ ತಿರುಗಿ ಈಗ ಮತ್ತೆ ನಾನು ರಾಮ ಮಂದಿರ ಕಟ್ತೀನಿ ಅಂತಾರ. ಜಾತಿ ರಾಜಕಾರಣ ಹೊಡೆದು ನೀನು ಕುರುಬ, ನೀ ಮುಸ್ಲಿಮ್ಸು, ನೀನು ಹಿಂದೂ, ನಾನು ಕ್ರಿಶ್ಚನ್ ಅಂತ ಹೇಳ್ಕೊತ ರಾಜಕಾರಣ ಮಾಡೋದು ಅದು ಸರಿ ಅಲ್ಲ. ಎಲ್ಲರೂ ಕೂಡಿ ನಾವು ಒಂದು ಭಾರತೀಯರಂದ್ರೆ ಭಾರತ ದೇಶದಾಗ ನಾವೆಲ್ಲರೂ ಒಂದಾಗಿರೋನು.
ನಮ್ಮನ್ನೆಲ್ಲ ಚೆನ್ನಾಗಿ ಹೊಂದ್ಕೊಂಡಂಥ ವ್ಯಕ್ತಿ ಅಂದ್ರೆ ಈಗ ರಾಹುಲ್ ಗಾಂಧಿಯವರು ಎಲ್ಲ ಜಾತ್ಯತೀತ ಮನೋಭಾಗದ ಮನುಷ್ಯ ಅಂದ್ರೆ ರಾಹುಲ್ ಗಾಂಧಿಯವರು. ನಾವು ರಾಹುಲ್ ಗಾಂಧಿಯವ್ರಿಗೆ ಮತ ಹಾಕ್ತೀವಿ. ಹಂಚದಂಗೆ ₹1 ಕೊಡ್ದಂಗೆ ರಾಜಕಾರಣ ಮಾಡನ್ರಿ ಅವ್ರನ್ನ. ರಾಜಕಾರಣ ಮೋದಿಯವರಾಗಲಿ ಇಲ್ಲೇ ಉದಾಸಿ ಅವರಾಗಲಿ ಏನು ಕಪ್ಪಣ್ಣ ₹1 ಹಂಚದಂಗೆ ರಾಜಕಾರಣ ಮಾಡನ್ರಿ. ನಾವು ಅವ್ರ ಪಾದಕ್ಕೆ ಶರಣಾಗ್ತೀವಿ. ಅದು ಇದೇ ತಿಂಗಳ 23ನೇ ತಾರೀಕು ನೀಡಿರ್ತಕ್ಕಂಥ ಹಾವೇರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಮನುಷ್ಯರು ಹಾಗೂ ಗದಗ ಮತಕ್ಷೇತ್ರದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ DR ಪಾಟೀಲ್ ಅವರು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಕಣಕ್ಕಿಳಿದಿದ್ದಾರೆ. ದಯಮಾಡಿ ಈ ಹಿಂದೆ 10 ವರ್ಷಗಳ ಕಾಲ ಸತತವಾಗಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಂಸದರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಂಸದರ ಇವತ್ತಿನೂ ಕೂಡ ಕ್ಷೇತ್ರದಲ್ಲಿ ಯಾವುದೇ ಸಮುದಾಯ ಭವನ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಶಿಸ್ತಿರ್ಸ್ತಾಗಿರ್ಬೋದು, ಅದರ ಜೊತೆಗೇ ಸಾಮಾನ್ಯ ಜನರ ಜೊತೆಗೆ ಸಿಗಲಾರ್ದೇ ವಿದೇಶಕ್ಕೆ ಪಯಣ ಬೆಳೆಸಿ ಇವತ್ತು ಕ್ಷೇತ್ರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಆದ್ದರಿಂದ ಈ ಬಾರಿ ಬದಲಾವಣೆ ಬಯಸಿ ನಿಮ್ಮೆಲ್ಲರ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರೆ ಏನು ₹1 ಸಹಿತ ಯಾರು ರೈತರಿಗೂ ಮುಟ್ಟಿಲ್ಲ, ಕೇವಲ ಬಡವ್ರಿಗೂ ಇಲ್ಲ ರೀ. ಅದ್ರಾಗೇನು ಅವ್ರದ್ದು ಏನು ಓರಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಾವು ಮೋದಿ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ರೀ. ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಹಾಕ್ಯಂತ ಹೋಗೋಣ ನಾವು. ಅವ್ರು ಏನು ಯಜಮಾನ್ರ ನಿಮ್ಮ ಹೆಸರು? ಓಯವ್ವ ಪರಸಪ್ಪ ಗುಡಿಗೇರಿ. ಪರಸಪ್ಪ ಗುಡಿಗೆ. ಹಾಂ ಪರಸಪ್ಪ ಗುಡಿಗೇರಿ ಅವ. ನಾವು ಕಾಂಗ್ರೆಸ್ಸಿಂದ ಬಂದೇವೆ, ಕಾಂಗ್ರೆಸ್ಗೆ ಹಾಕೋದು. ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಸ. ಹೌದು. DR ಪಾಟೀಲ್ ಕೆಲಸ್ತೀವಿ. DR ಪಾಟೀಲ್ ಪುಟ್ಟಪ್ಪ ರೀ, ಯಾವ ಊರ್ರಿ? ಬಸವನಕೊಪ್ಪ ರೀ. ಲೋಕಸಭಾ ಚುನಾವಣೆ ಬಂತು, ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಮೋದಿಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮೋದಿ ಅವ್ರಿಗೆ ಮಾಡಿ